ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಹಳೆಯ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಸ್ಪಷ್ಟನೆ ನೀಡಿದರು. ಆಡಿಯೋದಲ್ಲಿರುವ ಧ್ವನಿ ಯಾರದು ಎಂಬುದು ನನಗೂ ತಿಳಿದಿಲ್ಲ. ಕೆಲವರು ರಾಜಕೀಯವಾಗಿ ಹತಾಶರಾಗಿ ನನ್ನ ವಿರುದ್ಧ ಪಿತೂರಿ ನಡೆಸುತ್ತಿರುವ ಸಾಧ್ಯತೆ ಇದೆ ಎಂದು ಸಚಿವರು ಹೇಳಿದ್ದಾರೆ. ನನ್ನ ವಿರುದ್ಧ ತೇಜೋವಧೆ ಮಾಡಿ ಖುಷಿ ಪಡೆಯಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಇನ್ನು ನೇರವಾಗಿ ಅಧಿಕಾರಿಗೆ ಕರೆ ಮಾಡಿ ಮಾತನಾಡಿದ್ದಾರೋ ಇಲ್ಲವೋ ಎಂಬುದು ಸ್ಪಷ್ಟವಾಗಿಲ್ಲ. ಈ ರೀತಿಯ ಕೃತ್ಯಗಳಿಂದ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಬೇಜಾರುಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ಸಚಿವರು ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಇಂತಹ ಅವಹೇಳನಗಳು ಸಹಜ. ರಾಜಕೀಯವಾಗಿ ಕೆಲವರು ಚೇಷ್ಟೆ ಮಾಡುತ್ತಿರಬಹುದು ಎಂದು ಹೇಳಿದರು. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೂ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ನಡೆಯುತ್ತಿದೆ ಎಂದು ಉಲ್ಲೇಖಿಸಿದರು. ಇನ್ನು ವೈರಲ್ ಆಡಿಯೋ ವಿಚಾರ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದೇ ಲೆಟರ್ ನೋಡ್ರಣ ಅವ್ರು ಜಸ್ಟಿಫಿಕೇಶನ್ ಕೊಟ್ಟಿರೋ ಕೊಟ್ಟಲ್ಲ ಅವ್ರು ಕಮಿಷನರ್ ಕಳ್ಳನ ಇವನೇ ಹೋಗಿ ಮೀಟ್ ಮಾಡಿ ಎಲ್ಲ ತಗೊಂಡು ಬಂದಂಗೆ ಕೊಟ್ಟಿದ್ದಾನೆ. ನೀವು ಆಯ್ತು ಹೇಳ್ರಿ. ನೀವು ಈ ಥರ ನಮ್ಗೆ ಕನಿಷ್ಠ ಸೌಜನ್ಯಕ್ಕೂ ನಮಗೆ ಡೇಟು ಅಧ್ಯಕ್ಷ ಫಸ್ಟ್ ನಮ್ಮ ಹತ್ರ ಡೇಟ್ ತಗೊಳ್ದಿರಾ ನೀವು ನಮ್ಮನ್ನ ಮೀರಿ ನೀವು ಹೋಗಿ ಇದು ಮಾಡಿದ್ದೀರಾ. ಇದು ವಿರುದ್ಧವಾಗಿ ನೀವು ಯಾವುದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ. 6ನೇ ತಾರೀಕು 7ನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸನೇ ಅಲ್ಲೇ ಮಾಡ್ತೀರಾ. ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ ಇವರು ಅದನ್ನೆಲ್ಲ ಇನ್ನೂ ಮಾಡಿಲ್ಲ. ಶೆಡ್ಯೂಲ್ ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊಂತಾರೆ ಏನೋ ಅದನ್ನು ಇನ್ನೂ ಮಾಡಿಲ್ಲ. ಹಾಂ, ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದೆನೇ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ. ಧಿಕ್ಕಾರ ಹತ್ತಕ್ಕೆ ಹೋಗಿದೆ ಅಷ್ಟೇ. ಸರಿನಾ ಸರಿನಾ. ನೀವು ಶಾಸಕರಿಗೆ ಧಿಕ್ಕಾರ, ಆಡಳಿತಕ್ಕೆ ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ. ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತೀರಾ ಇದು ಇಷ್ಟಾನುಸಾರ ನಮಗೆ ಏನೋ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ ನೀವು ಕೈಗೊಂಬಗ್ಲಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿನಾ ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಅಲ್ಲ, ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ ಅವರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ, ನಾಳೆ ರಜಾ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳಿದ್ದು ಮಾತಾಡ್ಕೊಂಡು ನಾಳಿದ್ದು ರಜಾ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ ಆಯ್ತು. ಬ್ಯಾಕೌಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸ್ರಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ. ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ, ಕೆಲಸಗಳು ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. DMA ಅವ್ರು ಕೇಳ್ತಲ್ಲ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ ಇದು ನೀವು ರಿಸೀವ್ ಕೊಡ್ತಾರೆ ಬಂದು. ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಡ್ಲಿ. ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ಓಕೆ ಓಕೆ. ರಜೆ ದಿವಸ ನೀವ್ಯಾಕೆ ತಗೊಳ್ತೀರಾ? ಸರಿ, ಬಿಡ್ಬೇಡ್ರಿ. ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲ ಹೋಗ್ತಾರೆ ಅಷ್ಟೇ. ಓಕೆ. ಒಂದು ಆಡಿಯೋವನ್ನು ತಮ್ಮ ವಿರೋಧಿಗಳು ವೈರಲ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನನ್ನ ಗಮನಕ್ಕೂ ಬಂತದ್ದು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೆಲವರು ಹತಾಶರಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಯಾರಾದರೂ ಅಧಿಕಾರಿಗಳ ಜೊತೆ ಸಂಭಾಷಣೆನ ಅಲ್ವಾ ಗೊತ್ತಿಲ್ಲ. ಯಾರ್ದು ಸಂಭಾಷಣೆ, ಯಾರ್ದು ಧ್ವನಿ ಇರ್ತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಪಾಪ ಅವರು ಇದರಲ್ಲಿ ಏನೋ ಖುಷಿ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನೋ ಮಾತಾಡೋದು, ಯಾರನ್ನೋ ಸಂಬೋಧಿಸೋದು, ಕೆಟ್ಟ ಮಾತನ್ನು ಮಾತಾಡುವಂಥದ್ದು ಸಹಜವಾಗಿ ನೋಡ್ತಾ ಇದ್ದೀವಿ. ಆದರೆ ನೇರವಾಗಿ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಕೆಲವರು ಆ ರೀತಿ ಖುಷಿ ತೆಗೆದುಕೊಳ್ಳುವಂಥವ್ರಿದ್ದಾರೆ. ಅದರಿಂದ ಅವ್ರನ್ನ ಪ್ರತಿಕ್ರಿಯೆ ಕೊಡುವಂಥ
ಅವರು ಹತಾಶತನವನ್ನು ತೋರಿಸಿದ್ರು. ನನಗೆ ಗೊತ್ತಿಲ್ಲ, ನಾನು ಯಾರ ಜೊತೆ ಇದು ಯಾರು ನನ್ನ ವಯಸ್ಸು ಹೌದಾ ಅಲ್ವ ಅಂತ ನನಗೆ ಗೊತ್ತಾಗ್ತದೆ. ಆ ರೀತಿ ಇದೆ, ನೀವು ಅದು ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿದೆ ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ. ಬಹುಶಃ ಅದಕ್ಕೋಸ್ಕರ ಅವರು ಹತಾಶರಾಗಿ ಈ ರೀತಿ ಏನೋ ಪ್ರಯತ್ನ ಮಾಡ್ತಾ ಇರ್ಬೋದು. ಅದಕ್ಕೆ ಯಾವುದಕ್ಕೂ ಇವತ್ತು ಒಬ್ಬ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನು ನೇರವಾಗಿ ಬೈದಿರ್ತಕ್ಕಂಥ ವಿಚಾರಕ್ಕೆ ಇಲ್ಲಿ ಅವರು ಏನೋ ಒಂದು ಯಾವುದೋ ಆಡಿಯೋ ಇಟ್ಕೊಂಡು ಮಾಡ್ತಾ ಇರೋಂಥದ್ದಕ್ಕೆ ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಯಾರೋ ವೈಯಕ್ತಿಕವಾಗಿ ಇಬ್ಬರು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಂಭಾಷಣೆಗಳು ನಡೀತದೆ. ಆದರೆ ನಿರ್ದಿಷ್ಟವಾಗಿ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವರಿಗೆ ಸಂಬೋಧಿಸ್ತಕ್ಕಂಥದ್ದಕ್ಕೂ ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಅದು ಯಾರಿಗೆ ಮಾತಾಡುವಂಥದ್ದು ಕೂಡ ಭಾಳ ಸ್ಪಷ್ಟತೆ ಇಲ್ಲ. ಅದರಿಂದ ಬಹುಶಃ ಅದಕ್ಕೆ ಸಂತೋಷ, ಅವರಿಗೆ ಖುಷಿ ಸಿಗೋದ್ರಿಂದ ಖುಷಿ ತಗೊಳ್ಳಿ. ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಭಾಳಷ್ಟು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಸಹಜ. ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ವಿರೋಧಿಗಳನ್ನು ಅವಹೇಳನಕಾರಿಯಾಗಿ ಮಾತಾಡ್ಕೊಳ್ಳೋಂಥದ್ದು ವೈಯಕ್ತಿಕವಾಗಿ ಎಲ್ಲಾದರೂ ಕೂತಾಗ ಮತ್ತೊಂದು ಮಾಡುವಂಥದ್ದು ಸಹಜ. ಅದರಿಂದ ಈಗ ವಿರೋಧಿಗಳು ಮಾಡುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಏನು ಅಂತಕ್ಕಂಥದ್ದು ಇವತ್ತು ನಾವು ಏನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅವರು ಈಗ ಪ್ರಧಾನಮಂತ್ರಿಗಳ ಬಗ್ಗೆಯೂ ಇವತ್ತು ಭಾಳಷ್ಟು ಆಗ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆಯೂ ಆಗ್ತಾರೆ, ನಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಆಗ್ತಾರೆ, ಇನ್ನೊಬ್ಬರ ಬಗ್ಗೆ ಆಗ್ತಾರೆ, ಮತ್ತೊಬ್ಬರ ಬಗ್ಗೆ ಆಗ್ತಾರೆ. ಇವೆಲ್ಲವನ್ನು ಯಾರು ಅದಕ್ಕೆ ಗಂಭೀರವಾಗಿ ತಿಳ್ಕೊಳ್ತಾರೆ. ಅದರಿಂದ ಕೆಲವರು ಚೇಷ್ಟೆ ಮಾಡ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ತಾರೆ. ಆದರೆ ಈಗ ಕೆಲವರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಫೋನ್ ಮಾಡಿದರು, ನಾವು ದೂರನ್ನು ದಾಖಲೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು. ನೀವು ಮಾಡಿ, ನಿಮ್ಗೆ ಆ ರೀತಿ ಅದರಿಂದ ಬೇಜಾರಾಗಿದ್ದರೆ ನೀವು ದೂರ ದಾಖಲೆ ಮಾಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಬಹುಶಃ ಕೆಲವರು ದೂರ ದಾಖಲೆ ಮಾಡಿರ್ಬೋದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.